ನಮಸ್ಕಾರ. ಈ ದಿವಸ ನಾನು ನಿಮಗೆ ಅತ್ಯುತ್ತಮವಾದಂಥ ವಿಷಯಗಳನ್ನು ಹೊತ್ತು ತಂದಿದ್ದೇನೆ. ಆಷಾಢ ಮಾಸ ಮುಗಿದ ನಂತರ ಶ್ರಾವಣ ಮಾಸ ಪ್ರಾರಂಭ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೊದಲನೆಯದು ನಾಗರ ಪಂಚಮಿ. ನಾಗರ ಪಂಚಮಿ ಮಹತ್ವ ಮತ್ತು ವಿಶೇಷತೆ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ, ಸವಿಸ್ತರವಾಗಿ ತಿಳಿದುಕೊಳ್ಳಿ. ನಾಗರ ಪಂಚಮಿಯು ಹಿಂದೂ ಧರ್ಮದ ಪ್ರಕಾರ ಮತ್ತು ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ನಾಗರ ಪಂಚಮಿಯು ಮಹತ್ವ ಮತ್ತು ವಿಶೇಷ ಬಗ್ಗೆ ಆಚರಣೆ ಇಲ್ಲಿದೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ನಾಗದೇವತೆಯ ಆರಾಧನೆ. ಈ ದಿನದಂದು ನಾಗದೇವತೆಯನ್ನು ಶಿವನ ಸ್ವರೂಪವೆಂದು ಭಾವಿಸಿ ಪೂಜೆ ಮಾಡಲಾಗುತ್ತದೆ. ಪ್ರಕೃತಿ ಮತ್ತು ಜೀವಿಗಳ ಗೌರವಗೋಸ್ಕರ ಮಾನವ ಮತ್ತು ಸರೀಸೃಪಗಳ ನಡುವಿನ ಸಂಬಂಧವನ್ನು ಗೌರವಿಸುವ, ವಿಶೇಷವಾಗಿ ಪ್ರಕೃತಿಯನ್ನು ರಕ್ಷಿಸುವ ಸಂದೇಶವನ್ನು ಈ ಹಬ್ಬ ಹೊತ್ತು ತರುತ್ತದೆ. ಭಯ ನಿವಾರಣೆಗೋಸ್ಕರ ಸರ್ಪದೋಷ, ನಾಗದೋಷ ನಿವಾರಣೆಗೆ ಹಾಗೂ ಕುಟುಂಬದಲ್ಲಿ ವಿಷಪೂರಿತ ಜೀವಿಗಳಿಂದ ಭಯ ಇಲ್ಲದಿರಲು ಕಾರಣ ಈ ದಿನ ನಾಗಾರಾಧನೆಯನ್ನು ಮಾಡಲಾಗುತ್ತದೆ. ಪೌರಾಣಿಕ ಹಿನ್ನೆಲೆ ಏನಿದೆ ಅಂತ ಹೇಳಿದ್ರೆ, ಪರೀಕ್ಷಿತ್ ಮಹಾರಾಜನು ಮಗನಾದ ಜನಮೇಜಯನು ತನ್ನ ತಂದೆಯ ಸಾವಿಗೆ ಪ್ರತಿಕಾರವಾಗಿ ಸರ್ಪಯಾಗವನ್ನು ಮಾಡಿದಾಗ ಆಸ್ತಿಕ ಮುನಿಯು ಸರ್ಪಯಾಗವನ್ನು ನಿಲ್ಲಿಸಿ ನಾಗರ ಪ್ರಾಣವನ್ನು ಉಳಿಸಿದ ದಿನವೇ ಈ ಪಂಚಮಿ ತಿಥಿಯು. ಹಾಗಾಗಿ ಈ ದಿನ ನಾಗರ ಪೂಜೆ ಆರಂಭವಾಯಿತು ಎಂದು ನಂಬಿಕೆ ಇದೆ. ಹಬ್ಬದ ವಿಶೇಷ ಏನು ಅಂತ ಹೇಳಿದ್ರೆ, ಶುಭ ಹಾರೈಕೆ ಮತ್ತು ಪ್ರೀತಿಗೋಸ್ಕರ ಈ ಹಬ್ಬವು ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವೂ ಹೌದು. ಸಹೋದರ ಮತ್ತು ಸಹೋದರಿಯರಿಗೆ ಉಡುಗೊರೆ ನೀಡುವುದು, ಸಹೋದರಿಯರು ಅಣ್ಣ ತಂಗಿಯಂದರ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದು ವಾಡಿಕೆಯಾಗಿದೆ. ವಿಶೇಷ ತಿನಿಸುಗಳು ಏನಂತ ಹೇಳಿದ್ರೆ, ನಾಗರ ಪಂಚಮಿಯ ಎಳ್ಳು ಮತ್ತು ಕಡಲೆಯ ತಂಬಿಟ್ಟು, ಎಳ್ಳಿನ ಉಂಡೆ, ಅರಳು ಮತ್ತು ಹಾಲನ್ನು ನಾಗಪ್ಪನ ನೈವೇದ್ಯವಾಗಿ ಅರ್ಪಿಸುವುದು. ಭೂಮಿ ತಾಯಿಗೆ ವಿಶ್ರಾಂತಿ ಕೊಡ್ತಕ್ಕಂಥ ದಿನ ಅಂತ ಕೂಡ ಹೇಳ್ಬೋದು. ಈ ದಿನದಂದು ನೆಲವನ್ನು ಅಗೆಯುವುದು, ಉಳುಮೆ ಮಾಡುವುದು ಅಥವಾ ಗಿಡ ಮರಗಳನ್ನು ತೆಗೆಯುವುದು, ಕಡಿಯುವುದು ನಿಷಿದ್ಧವಾಗಿರುತ್ತದೆ. ರೈತರು ತಮ್ಮ ಜಮೀನಿಗೆ ಹಾಗೂ ಭೂಮಿ ತಾಯಿಗೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ದಿನವಾಗಿರುತ್ತದೆ. ಆಚರಣೆ ವಿಧಾನ ಹೇಗೆ ಮಾಡ್ತಾರೆ ಅಂತಂದರೆ, ಬೆಳಗ್ಗೆ ಎದ್ದು ಮಂಗಲ ಸ್ನಾನ ಮಾಡಿ ಹೊಸ ವಸ್ತ್ರಗಳನ್ನು ಧರಿಸಿ ಮನೆ ಹಾಗೂ ಪೂಜಾಗ್ರಹಗಳನ್ನು ಶುಚಿಗೊಳಿಸಬೇಕು. ನಾಗರ ಕಲ್ಲು ಮತ್ತು ವಿಗ್ರಹಕ್ಕೆ ದೇವಸ್ಥಾನಗಳಲ್ಲಿ ಅಥವಾ ಅರಳಿ ಮರದ ಕೆಳಗೆ ನಾಗರ ಕಲ್ಲಿಗೆ ಹಾಲು, ಅರಿಶಿಣ, ಕುಂಕುಮ, ಶ್ರೀಗಂಧ ಹಾಗೂ ಹೂಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಮನೆಯಲ್ಲಿ ಹಾವಿನ ಹುತ್ತದ ಮಣ್ಣಿನಿಂದ ಅಥವಾ ಮರದ ನಾಗರ ವಿಗ್ರಹಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಹುತ್ತಕ್ಕೆ ಹಾಲು ಇರುವುದು ಕೂಡ ವಿಶೇಷವಾಗಿರುತ್ತದೆ. ಹತ್ತಿರದ ನಾಗರ ಹುತ್ತಿಗೆ ಹೋಗಿ ಅರಿಶಿಣ, ಕುಂಕುಮ ಜೊತೆಗೆ ಹಾಲು, ಅರಳು ಹಾಗೂ ತಂಬಿಟ್ಟುಗಳನ್ನು ಅರ್ಪಿಸಲಾಗುತ್ತದೆ. ಪ್ರಸಾದ ವಿತರಣೆ ಅಂತ ಹೇಳಿದ್ರೆ, ಪೂಜೆಯ ನಂತರ ಕುಟುಂಬದಲ್ಲೆಲ್ಲರೂ ಸೇರಿ ಸಿಹಿ ತಂಬಿಟ್ಟು, ಅರಳು ಹಾಗೂ ಪಾಯಸವನ್ನು ನೈವೇದ್ಯವಾಗಿ ಸ್ವೀಕಾರ ಮಾಡಲಾಗುತ್ತದೆ. ನಾಗರ ಪಂಚಮಿ ಹಬ್ಬವು ಪ್ರಕೃತಿ ಮತ್ತು ಪ್ರಾಣಿ ಸಂಕುಲ ಹಾಗೂ ಮಾನವನ ನಡುವಿನ ಸಾಮರಸ್ಯವನ್ನು ಸಾರುವ ಸುಂದರ ಸಂಸ್ಕೃತಿಯಾಗಿದೆ. ವಿಶೇಷವಾಗಿ ಬರ್ತಕ್ಕಂಥ ನಾಗರ ಚೌತಿಯು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರೋದು ಮೊದಲನೇದು ಪ್ರಾರಂಭವಾಗುತ್ತದೆ. ಮನೆಯಲ್ಲಿ ಈ ಆಚರಣೆ ಇದ್ದರೆ ತಪ್ಪದೇ ಮಾಡಿಕೊಳ್ಳಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೇರೆಯವ್ರಿಗೆ ಕೂಡ ವಿಡಿಯೋ ಶೇರ್ ಮಾಡಿ. ತಮಗೆ ಲೈಕ್ ಆದರೆ ಲೈಕ್ ಮಾಡಿ. ನಮಸ್ಕಾರ.